ತಮಿಳುನಾಡಿನ ಇವಿಪಿ ಫಿಲ್ಮ್ ಸಿಟಿ ಮಾಲೀಕನ ಮೇಲೆ ಬೆಂಗಳೂರಿನಲ್ಲಿ ಎಫ್ಐಆರ್ ದಾಖಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಪ್ರೀತ್ಸೆ ಅಂತೇಳಿ ಖ್ಯಾತ ಫ್ಯಾಷನ್ ಡಿಸೈನರ್ಗೆ ಕಿರುಕುಳ ಆರೋಪ ಕೇಳಿ ಬಂದಿರುವಂಥದ್ದು. ಪ್ರೀತಿ ನಿರಾಕರಣೆ ಮಾಡಿದ್ದಕ್ಕೆ ಹಲ್ಲೆ ಮಾಡಿ ಕೊಲೆ ಬೆದರಿಕೆಯ ಆರೋಪವನ್ನು ಹಾಕಿದಾರಂತೆ. ಇವಿಪಿ ಸಂತೋಷ್ ರೆಡ್ಡಿ ವಿರುದ್ಧ ಪೊಲೀಸರಿಗೆ ದೂರು ಕೊಟ್ಟಿದ್ದಾರೆ ಫ್ಯಾಷನ್ ಡಿಸೈನರ್. ವಯಾಲಿಕಾವಲ್ ಪೊಲೀಸ್ ಠಾಣೆಯಲ್ಲಿ ಸಂತೋಷ್ ರೆಡ್ಡಿ ಮೇಲೆ ಎಫ್ಐಆರ್ ದಾಖಲಾಗಿದೆ. ತಮಿಳುನಾಡಿನ ಇವಿಪಿ ಫಿಲ್ಮ್ ಸಿಟಿ ಮಾಲೀಕ ಇವರು ಸಂತೋಷ್ ರಾವ್. ಇವರ ಮೇಲೆ ಈಗ ಬೆಂಗಳೂರಿನಲ್ಲಿ ಎಫ್ಐಆರ್ ಆಗಿದೆ. ಪ್ರೀತ್ಸೆ ಅಂತೇಳಿ ನಿತ್ಯವೂ ಕೂಡ ಖ್ಯಾತ ಫ್ಯಾಷನ್ ಡಿಸೈನರ್ ಒಬ್ಬರಿಗೆ ಕಿರುಕುಳ ಕೊಡ್ತಾ ಇದ್ರಂತೆ, ಪೀಡಿಸ್ತಾ ಇದ್ರಂತೆ. ಬರೀ ಇಷ್ಟಕ್ಕೆ ಸುಮ್ಮನಾಗಿದ್ರೆ ಸರಿ ಹೋಗ್ತಿದ್ರೇನೋ, ಕೊಲೆ ಮಾಡಿಬಿಡ್ತೀನಿ, ನಾನು ಒಪ್ಕೊಳ್ಳಿಲ್ಲ ಅಂದರೆ ಹಲ್ಲೆ ಮಾಡಿಬಿಡ್ತೀನಿ, ನಿನ್ನ ಸುಮ್ಮನೆ ಬಿಡಲ್ಲ ಅಂಥೇಳೆಲ್ಲ ಧಮಕಿ ಹಾಕಿದ್ರಂತೆ. ನೋಡುವಷ್ಟು ನೋಡಿದ್ರು, ಈತನ ಕಾಟ ವಿಪರೀತ ಆಯಿತು. ಈತನಿಗೆ ಪೊಲೀಸರ ಮೂಲಕವೇ ಪಾಠ ಕಲಿಸೋಣ ಇರು ಅಂಥೇಳಿ ಈಗ ದೂರುದಾರೆ ಪೊಲೀಸ್ ಠಾಣೆಯ ಮೆಟ್ಟಿಲೇರಿ ದೂರನ್ನು ಕೊಟ್ಟಿದ್ರು. ಈಗ ಸಂತೋಷ್ ರೆಡ್ಡಿ ಈತ ಫಿಲ್ಮ್ ಸಿಟಿ, ತಮಿಳುನಾಡಿನ ಇವಿಪಿ ಫಿಲ್ಮ್ ಸಿಟಿಯ ಮಾಲೀಕ ಅಂತೆ. ಈತನ ಮೇಲೆ ಬೆಂಗಳೂರಿನಲ್ಲಿ ಎಫ್ಐಆರ್ ಆಗಿದೆ. ಹಾಗಾದ್ರೆ ದೂರುದಾರೆ ಕೊಟ್ಟಿರುವಂತಹ ದೂರಿನಲ್ಲಿ ಏನಿದೆ? ಈ ಫಿಲ್ಮ್ ಸಿಟಿಯ ಮಾಲೀಕ ಯಾವ ರೀತಿ ಪೀಡಿಸ್ತಾ ಇದ್ದ ನೋಡ್ತಾ ಹೋಗೋಣ. ಕಸಿನ್ ಮದುವೆಗೆ ಬಟ್ಟೆ ಬೇಕು ಅಂತ ಹೇಳಿ ಡಿಸೈನರ್ ಅನ್ನ ಸಂಪರ್ಕಿಸಿರ್ತಾನೆ ಸಂತೋಷ್ ರೆಡ್ಡಿ. ಮಗಳ ಕಾಂಟ್ಯಾಕ್ಟ್ ಅನ್ನ ಬಳಸಿಕೊಂಡು ಸಂತೋಷ್ ರೆಡ್ಡಿ ಸಂಪರ್ಕಕ್ಕೆ ಈ ಡಿಸೈನರ್ ಬಂದಿರ್ತಾರೆ. ಪರಿಚಯ, ಸ್ನೇಹ ಆಗುತ್ತೆ. ಸ್ನೇಹ ಫ್ಯಾಮಿಲಿ ಫ್ರೆಂಡ್ ಅಂತೆ, ಬೆಸಿಗೆ ಬೆಸೆಯೋದಕ್ಕೆ ಸಹಾಯವಾಗುತ್ತೆ. ನಿಮ್ಮ ಬಿಸ್ನೆಸ್ಗೆ ಬಂಡವಾಳ ಹಾಕ್ತೀನಿ ಅಂತ ಹೇಳಿ ಸಲಿಗೆ ಬೆಳೆಸ್ಕೊಂಡಿದ್ದಂತೆ ಈ ಸಂತೋಷ್ ರೆಡ್ಡಿ. ಮಗಳ ಮದುವೆ ವಿಚಾರದಲ್ಲಿ ಡಿಸೈನರ್ ಜೊತೆಗೆ ಮಾತುಕತೆ ಕೂಡ ನಡೆಸಿದ್ನಂತೆ. ಸಲುಗೆ ಹೆಚ್ಚಾಗ್ಬಿಟ್ಟು ನಿನ್ನನ್ನು ಪ್ರೀತಿ ಮಾಡ್ತೀನಿ, ನೀನು ನನ್ನನ್ನು ಪ್ರೀತಿಸ್ಲೇಬೇಕು ಅಂಥೇಳಿ ಪಟ್ಟಿಡ್ದನಂತೆ. ನೀನು ಲವ್ ಮಾಡಿಲ್ಲ ಅಂದರೆ ನಿನ್ನಿಬ್ಬರು ಮಕ್ಕಳನ್ನು ಕೊಂದು ಬಿಡ್ತೀನಿ ಅಂಥೇಳಿ ಬೆದರಿಕೆ ಕೂಡ ಹಾಕಿದ್ನಂತೆ. ಪ್ರಕರಣವನ್ನು ದಾಖಲಿಸಿಕೊಂಡು ಪೊಲೀಸರು ಈಗ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಎಫ್ಐಆರ್ ದಾಖಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಪೊಲೀಸರ ತನಿಖೆ ಎಲ್ಲಿಗೆ ಹೋಗಿ ನಿಲ್ಲುತ್ತೆ, ಈ ಪ್ರಕರಣದ ಮತ್ತೇನೆಲ್ಲ ತಿರುವುಗಳು ಸಿಗುತ್ತೆ ಅನ್ನೋದನ್ನ ಕಾದ್ ನೋಡಬೇಕಿದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನರಸಿಂಹಮೂರ್ತಿ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನರಸಿಂಹಮೂರ್ತಿ, ಫ್ಯಾಷನ್ ಡಿಸೈನರ್ ಒಬ್ಬರಿಗೆ ಕಿರುಕುಳ ಕೊಟ್ಟಂತಹ ಆರೋಪ ಇದು, ಎಫ್ಐಆರ್ ದಾಖಲಾಗಿದೆ. ದೂರಿನಲ್ಲಿ ಏನಿದೆ? ಇಬ್ಬರ ಪರಿಚಯ ಆಗಿದ್ದು ಹೇಗೆ? ಏನ್ ಬೆಳವಣಿಗೆಗಳಾಗ್ತಾ ಇದೆ ಸದ್ಯಕ್ಕೆ ಈ ಪ್ರಕರಣದಲ್ಲಿ ಅಂತ? ಪ್ರೇಮ್, ತಮಿಳುನಾಡಿನ ಇವಿಪಿ ಫಿಲಂ ಸಿಟಿಯ ಮಾಲೀಕ ಈತ ಸಂತೋಷ್ ರೆಡ್ಡಿ ಅಂತೇಳಿ. ಈತ ಬೆಂಗಳೂರಿನ ಖ್ಯಾತ ಫ್ಯಾಷನ್ ಡಿಸೈನರ್. ಇವರು ಸಾಕಷ್ಟು ಸೆಲೆಬ್ರಿಟಿಗಳಿಗೆ ಈ ಫ್ಯಾಷನ್ ಡಿಸೈನಿಂಗ್ ಅನ್ನ ಮಾಡಿಕೊಡುವ ಕೆಲಸವನ್ನ ಮಾಡಿದ್ದಾರೆ. ಅವರ ಇನ್ಸ್ಟಾಗ್ರಾಮ್ ನಲ್ಲಿ ಅವರ ಫಾಲೋವರ್ಸ್ ಏನಿದೆ ಅದರ ಸಂಖ್ಯೆಯೇ ಸುಮಾರು 25 ಲಕ್ಷಕ್ಕೂ ಅಧಿಕ ಫಾಲೋವರ್ಸ್ ಅನ್ನ ಹೊಂದಿದ್ದಾರೆ. ಸಾಕಷ್ಟು ರಾಜಕಾರಣಿಗಳು ಕುಟುಂಬಕ್ಕೆ, ಅದ್ರ ಜೊತೆಗೆ ಸಾಕಷ್ಟು ಫಿಲಂ ಇಂಡಸ್ಟ್ರಿಯಲ್ಲಿ ಇರ್ತಕ್ಕಂತಹ ಕುಟುಂಬಗಳಿಗೆ ಫ್ಯಾಷನ್ ಡಿಸೈನಿಂಗ್ ಅನ್ನ ಮಾಡುವ ಕೆಲಸವನ್ನ ಮಾಡ್ತಿದ್ದಾರೆ. ಇವರ ಕಂಪನಿ ಚೆನ್ನೈನಲ್ಲಿದೆ. ಇವರು ಮನೆಯಲ್ಲಿ ಇದ್ಕೊಂಡೆ ಫ್ಯಾಷನ್ ಡಿಸೈನಿಂಗ್ ಮಾಡುವ ಕೆಲಸವನ್ನ ಮಾಡ್ತಿದ್ದಾರೆ. ಈಕೆಗೆ ಇದೀಗ ಈ ಸಂತೋಷ್ ರೆಡ್ಡಿ ನನ್ನನ್ನ ಪ್ರೀತಿಸು ಅಂತೇಳಿ ಕಿರುಕುಳವನ್ನ ಕೊಟ್ಟಿರುವಂತಹ ಘಟನೆ ನಡೆದಿದೆ. ಹೇಗೆ ಈ ಒಂದು ಇಬ್ಬರ ನಡುವೆ ಬಾಂಧವ್ಯ ಬೆಳೀತು ಅಂತೇಳಿ ನೋಡಿದಂತಹ ಸಂದರ್ಭದಲ್ಲಿ ಈ ಸಂತೋಷ್ ರೆಡ್ಡಿಯ ಮಗಳು ಇವ್ರನ್ನ ಈ ಫ್ಯಾಷನ್ ಡಿಸೈನರ್ನ ಸಂಪರ್ಕ ಮಾಡ್ತಾಳೆ. ನಮ್ಮ ಕಸಿನ್ ಮದುವೆ ಇದೆ, ಹೀಗಾಗಿ ಅದಕ್ಕೊಂದಷ್ಟು ಬಟ್ಟೆಗಳನ್ನ ರೆಡಿ ಮಾಡಬೇಕು ಅಂತೇಳಿ ಕೇಳಿದಂತಹ ಸಂದರ್ಭದಲ್ಲಿ ಆ ಮುಖಾಂತರ ಪರಿಚಯ ಆಗುತ್ತೆ. ಅದಾದ ಬಳಿಕ ಆತ ಇವ್ರ ನಂಬರ್ ತಗೊಂಡು ಮಾತನಾಡ್ತಿರ್ತಾನೆ. ಮತ್ತೆ ಈ ನನ್ನ ಮಗಳಿಗೆ ಒಂದು ಗಂಡು ನೋಡ್ಕೊಡಿ ಅಂತೇಳಿ ಇವ್ರ ನಂಬರ್ ತಗೊಂಡು ಫೋನ್ ಮಾಡಿರ್ತಾನೆ. ಅದಾದ ಬಳಿಕ ನನ್ನ ಮಗಳು ನಮ್ಮ ಮನೆ ಬಿಟ್ಟು ಓಡೋಗಿದ್ದಾಳೆ, ಬಟ್ಟೆಗಿಟ್ಟೆ ಆಕೆ ಒಂದಷ್ಟು ಒಡವೆ ದುಡ್ಡು ಎಲ್ಲ ತಗೊಂಡು ಹೋಗಿದ್ದಾಳೆ ಅಂತೇಳಿ ಮತ್ತೆ ಫೋನ್ ಮಾಡ್ತಾಳೆ. ಆ ಸಂದರ್ಭದಲ್ಲಿ ಈತ ಚೆನ್ನೈಯಿಂದ ಇವ್ರ ಮನೆಗೆ ಬಂದಿದ್ದಾನೆ ಅಂತ ಹೇಳಲಾಗ್ತಿದೆ. ಆ ಸಂದರ್ಭದಲ್ಲಿ ಇವ್ರನ್ನ ಸಮಾಧಾನ ಮಾಡುವಂತಹ ಸಂದರ್ಭದಲ್ಲಿ ಏಕಾಏಕಿ ನನ್ನನ್ನು ಪ್ರೀತಿಸು ಅಂತೇಳಿ ಹಿಂಸೆ ಕೊಡ್ತಾನೆ. ಆಕೆ ಒಪ್ತಿದ್ದಾಗ ಆಕೆಯ ಮುಖಕ್ಕೆ ಗುದ್ದಿದ್ದಾನೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಮತ್ತೆ ಆಕೆ ಕೆಳಕ್ಕೆ ಬಿದ್ದಂತಹ ಸಂದರ್ಭದಲ್ಲಿ ಸಾಕಷ್ಟು ಬೈದು ಆಕೆಯ ಮೇಲೆ ಹಲ್ಲೆಯನ್ನ ನಡೆಸಿದ್ದಾನೆ ಅನ್ನೋದು ಕೂಡ ಗೊತ್ತಾಗ್ತಿದೆ. ಅದಾದ ಬಳಿಕ ಮತ್ತೆ ವಾಟ್ಸಪ್ ನಲ್ಲಿ ಮೆಸೇಜ್ ಅನ್ನ ಮಾಡಿ, ನೀನು ನನ್ನನ್ನ ಪ್ರೀತಿಸ್ಲಿಲ್ಲ ಅಂತ ಹೇಳಿದ್ರೆ ನಿನ್ನ ಇಬ್ರು ಮಕ್ಕಳನ್ನ ಮತ್ತೆ ನಿನ್ನನ್ನ ಕೊಲೆ ಮಾಡ್ತೀನಿ ಅಂತೇಳಿ ಬೆದರಿಕೆಯನ್ನು ಸಹ ಹಾಕಿದ್ನಂತೆ. ಹೀಗಾಗಿ ಈತನ ಉಪಟಳವನ್ನ ಕಿರುಕುಳವನ್ನ ತಾಳಲಾರದೆ ಇದೀಗ ಖ್ಯಾತ ಫ್ಯಾಷನ್ ಡಿಸೈನರ್ ಎಫ್ಐಆರ್ ಅನ್ನ ಮಾಡಿಸಿದ್ದಾರೆ. ಎಫ್ಐಆರ್ ಸಂಬಂಧ ವಯಾಲಿಕಾವಲ್ ಪೊಲೀಸ್ ಠಾಣೆಯಲ್ಲಿ ಇದೀಗ ಎಫ್ಐಆರ್ ದಾಖಲಾಗಿದ್ದು ಆರೋಪಿಯನ್ನ ಹುಡುಕಾಟವನ್ನ ನಡೆಸುವ ಕೆಲಸವನ್ನ ಪೊಲೀಸರು ಮಾಡ್ತಿದ್ದಾರೆ. ಓಕೆ, ಥ್ಯಾಂಕ್ ಯು ನರಸಿಂಹಮೂರ್ತಿ ತಮ್ಮೆಲ್ಲ ಮಾಹಿತಿಗಾಗಿ. ನಾವು ಯಾರ ಜೊತೆಗೆ ಸ್ನೇಹ ಮಾಡ್ತೀವಿ, ಯಾರ ಜೊತೆಗೆ ವಿಶ್ವಾಸದಿಂದಿರ್ತೀವಿ, ಅದು ತುಂಬ ಮುಖ್ಯವಾಗುತ್ತೆ. ಕೆಲವು ಸಾರಿ ಅತಿಯಾದ ಸ್ನೇಹ, ಅತಿಯಾದ ವಿಶ್ವಾಸವೂ ಕೂಡ ನಮಗೆ ಮುಳುವಾಗುವಂತಹ ಸಾಧ್ಯತೆ ಇರುತ್ತೆ. ಈಗ ಫ್ಯಾಷನ್ ಡಿಸೈನರ್ ವಿಚಾರದಲ್ಲೂ ಕೂಡ ಅದೇ ರೀತಿಯಾದಂತೆ ಕಾಣಿಸ್ತಾ ಇದೆ.
ಮೊದಲು ಬಿಸ್ನೆಸ್ನಿಂದ ಶುರುವಾಗಿದ್ದು ಅದಾದಮೇಲೆ ಸ್ನೇಹ, ಆತ್ಮೀಯತೆ, ತದನಂತರ ಆತ ಕಾಟ ಕೊಡುವ ಹಂತಕ್ಕೆ ಬಂದು ತಲುಪಿದೆ. ವಿಧಿ ಇಲ್ಲದೇನೆ ಈಗ ಪೊಲೀಸ್ ಠಾಣೆಯ ಮೆಟ್ಟಿಲನ್ನು ಫ್ಯಾಷನ್ ಡಿಸೈನರ್ ಏರಬೇಕಾದಂತಹ ಪರಿಸ್ಥಿತಿ ಬಂದಿದೆ. ನೋಡೋಣ, ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ, ಏನೆಲ್ಲ ಆಗುತ್ತೆ ಅಂತ ಹೇಳಿ.